ಫ್ರೆಂಡ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನ್ನ ಚಾನಲ್ಗೆ ಸ್ವಾಗತ. ಈ ಬ್ಲಾಗು ಸಂಡೇ ಬ್ಲಾಗು. ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗೈತೆ. ಇವಾಗ ನೈಟ್ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಏನಿಲ್ಲ, ಸಾಂಬಾರು ರೆಡಿ ಇದೆ, ಬೆಳಗ್ಗೆ ಚಿಕನ್ ಬಿರಿಯಾನಿ ಮಾಡಿದ್ದೆ ಅದು ಇದೆ. ಈಗ ಮುದ್ದೆ ಮಾತ್ರ ಮಾಡ್ಕೋಬೇಕು ಅಷ್ಟೇ. ಏನು ಸ್ಪೆಷಲ್ ಅಂದರೆ ಅಮ್ಮ ಬರ್ತಾರೆ ಊರಿಂದ, ಸೊ ಹಾಗಾಗಿ ಅಮ್ಮನಿಗೋಸ್ಕರ ನಾವು ಫಿಶ್ ಸಾಂಬಾರು ಮಾಡಿದ್ದೀನಿ ನಾನು. ಓಕೆನಾ? ಹೇಳ್ದೆ ಅಲ್ಲ, ಮೊನ್ನೆ ಬ್ಲಾಗಲ್ಲಿ ಹೇಳಿದ್ದೀನಿ ನಾನು ಕಾರ್ತಿಕ ಸೋಮವಾರ ಅಲ್ಲ ಅದರಲ್ಲೂ ನಾವು ತಿಂತೀವಿ ಅಂತ. ಸೊ ಓಕೆನಾ, ಯಾರು ಏನು ತಪ್ಪಾಗಿ ಅನ್ಕೋಬೇಡ್ರಿ. ಓಕೆನಾ? ನಾವು ತಿಂತೀವಿ, ಕೆಲವ್ರು ತಿನ್ನಲ್ಲ ಅಷ್ಟೇ, ಇದರಲ್ಲಿ ಬೇರೆ ಇನ್ನೇನು ಇಲ್ಲ. ಓಕೆನಾ ಫ್ರೆಂಡ್ಸ್? ಸೊ ಬನ್ನಿ, ಏನೇನು ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿರಿ, ಫಿಶ್ ಸಾಂಬಾರು ಅಂದರೆ ಇದು ಬೆಳಗ್ಗೆನೇ ಮಾಡಿಬಿಟ್ಟೆ. ಯಾಕೆಂದರೆ ಇದು ತಣ್ಣಕ್ಕಾದ್ರೇ ನಂತ ಚೆನ್ನಾಗಿರೋದು, ಹಾಗಾಗಿ ಬಿರಿಯಾನಿ ಮಾಡಿದ್ದೀನಿ ಬೆಳಗ್ಗೆನೇ. ಅದು ಸ್ವಲ್ಪ ಇದೆ, ಸಾಂಬಾರು ಇದೆ ಅಲ್ಲ, ಇನ್ನು ಮುದ್ದೆಗೆ ಇಡಬೇಕಷ್ಟೇ. ನೋಡಿರಿ, ನನ್ನ ಮಗ ಇವಾಗ ನಿದ್ದೆ ಮಾಡ್ತಾಯಿದ್ದಾನೆ ನೋಡಿ, ಇವಾಗ ನಿದ್ದೆ ಮಾಡ್ತಾಯಿದ್ದೇನೆ. ಯಾಕಂದರೆ ಬೆಳಗ್ಗೆ ಎಲ್ಲ ಆಟ ಆಡಿ ಸಾಕಾಗಿಬಿಟ್ಟಿರುತ್ತಲ್ಲ, ಸೊ ಹಾಗಾಗಿ ಇವಾಗ ನಿದ್ದೆ ಮಾಡ್ತಾ. ಮನೆ ಕೆಲಸ ಎಲ್ಲ ಮುಗ್ದಿದೆ ನೋಡಿ, ಕೆಲಸ ಎಲ್ಲ ಮುಗ್ದಿದೆ, ಏನು ಕೆಲಸ ಇಲ್ಲ. ಬೆಳಗ್ಗೆ ಹಿಂಗಿರಲ್ಲ ಬಿಡಿ, ಬೆಳಗ್ಗೆ ಹಿಂಗೆಲ್ಲಿರುತ್ತೆ, ಎಲ್ಲಂದ್ರಲ್ಲ ಎಲ್ಲ ಹರಡ್ಬಿಟ್ಟಿರ್ತಾರೆ. ಇವಾಗಿದ್ದಂಗೆ ಬೆಳಗ್ಗೆ ಇದ್ಬಿಟ್ರೆ ಇನ್ನೇನು ನಮಗೆ ಅಲ್ವಾ ಫ್ರೆಂಡ್ಸ್? ಅಷ್ಟೇ. ಮತ್ತು ನಾಳೆ ಎಲ್ಲ ಕೆಲಸನೂ ಮತ್ತೆ ಫಸ್ಟಿಂದ ಮಾಡ್ಕೋಬೇಕು ಅಷ್ಟೇ. ಬಟ್ಟೆ ಎಲ್ಲ ಒಗೆದಾಕಿದ್ದೀನಿ, ಅದನ್ನು ಒಣಗಾಕಿದ್ದೀನಿ. ಮತ್ತು ಆಚೆ ಕಡೆ ಡಾಗ್ಸು ಎಲ್ಲ ಕಿರ್ಚಾಡ್ತಾ ಇರ್ತವೆ. ನಮ್ಮ ಕರಿಯ ಇದನ್ನಲ್ಲ, ಅದೇ ಆ ಥರ ಮಾಡೋದು. ನಾಯಿನ ಹೋಗಿ ಪಾಪ ಕಚ್ಚಿಬಿಡುತ್ತೆ. ಅದು ಏನೂ ಮಾಡೋದಿಲ್ಲ, ಆದರೂ ಕಚ್ಚಕ್ಕೆ ಹೋಗುತ್ತೆ. ಇದು ಕತ್ತೆ. ಯಾಕೆಂದರೆ ನಾನು ಫಿಶ್ ಸಾಂಬಾರು ಮಾಡಿದ್ದೆ ಅಲ್ಲ, ಅದು ತಿನ್ನೋಕ್ಕೆ ಬಂದಿರೋದು. ಪಾಪ ಅದು ತಿನ್ನುತ್ತೆ, ನಾನು ಅದಕ್ಕೂ ಇಡ್ತೀನಿ. ಅದು ಪಾಪ ಇನ್ನು ಹತ್ರದಲ್ಲೇ ಮರಿಗಳಾಕುತ್ತೆ ಪಾಪ. ಅದು ಫಸ್ಟಿಂದನೂ ನಮ್ಮ ಮನೆ ಹತ್ರ ರೂಢಿ ಆಗಿಬಿಟ್ಟಿದೆ ಊಟಕ್ಕೆ. ಅಲ್ಲಿ ಕತ್ಲಲ್ಲಿ ಇನ್ನೂ ಇದ್ದಾವೆ ಡಾಗ್ಸು, ಅಲ್ಲಿ ಕಾಣಿಸಲ್ಲ. ಅದೇ ಮದರ್ ಡಾಗ್ ಇದೆ ಅಂತ ಹೇಳಿದ್ನಲ್ಲ, ಅದು ಅವೆಲ್ಲ ಅಲ್ಲೇ ಇದ್ದಾವೆ. ನಾನು ಹೋಗಿ ಬೈತಾಯಿದ್ದೀನಿ, ಅಲ್ಲಿ ಯಾಕೆ ಆ ಥರ ಜಗಳ ಮಾಡ್ತೀಯ ನೀನು, ಸುಮ್ಮನೆ ಇರಬೇಕಲ್ವ ಅಂದ್ಬಿಟ್ಟು ಬೈತಾಯಿದ್ದೀನಿ. ನಾನು ಫಸ್ಟು ಹಾಗೇ ಮಾತಾಡಿದ್ದೆ ಡೈರೆಕ್ಟಾಗಿ. ಮ್ಯೂಸಿಕ್ ಬಂತು, ಸೊ ಮ್ಯೂಸಿಕ್ ಬಂದರೆ ನಮ್ಮದು ಕಾಪಿರೈಟ್ ಬರುತ್ತಲ್ಲ, ಸೊ ಹಾಗಾಗಿ ಮತ್ತೆ ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಮ್ಮ ಕರನ್ಗೆ ಬೈತಾಯಿದ್ದೆ, ಯಾಕೆ ಆ ಥರ ಜಗಳ ಮಾಡ್ತೀಯ, ಸುಮ್ಮನಿರಬೇಕು ಕತ್ತೆ, ಯಾಕೆ ಎಲ್ಲ ಡಾಗ್ಸ್ ಮೇಲೂ ನೀನು ಹಾಗೋಗ್ತೀಯ. ಮತ್ತು ಅದು ಫ್ರೆಂಡು, ಅದಕ್ಕೆ ಇನ್ನೊಂದು ಮನೆ ಇದೆ ಅಂತ ಹೇಳಿದ್ನಲ್ಲ, ಅವರೇನ ಊಟ ಹಾಕಕ್ಕೆ ಹೋದರೆ ಅದಕ್ಕೆ ಅವ್ರ ಮನೆ ಹತ್ರ ಹೋಗಿ ಇದನ್ನು ಕಳಿಸೋದು, ತಗೋ ತಿನ್ನು ಅಂತ. ಹಂಗೆ ಮಾಡುತ್ತೆ ಅದು. ಹೌದು, ಇವಾಗ ಬಂದರು ನಮ್ಮಮ್ಮ, ನಮ್ಮ ಹಸ್ಬೆಂಡ್ ನಮ್ಮಮ್ಮ ಬಂದಿದ್ದಾರೆ ಊರಿಂದ. ಹಾಯ್ ಚೊಪ್ಪಮ್ಮ, ಹಾಯ್ ಚೊಪ್ಪು. ಕಾಫಿ ಇಟ್ಟಿದ್ದೀನಿ, ಕಾಫಿ ಮಾಡಿಕೊಡ್ತಾ ಇದ್ದೀನಿ, ಮುದ್ದೆಗೆ ಇಡ್ತಾ ಇದ್ದೀನಿ ಇವಾಗ. ಯಾಕಂದರೆ ಟೈಮ್ ಆಗುತ್ತೆ, ಅದಕ್ಕೆ ಮುದ್ದೆಗೆ ಇಡ್ತಾ ಇದ್ದೀನಿ ನಾನು ಇವಾಗ. ಕಾಫಿ ಮಾಡಿಕೊಟ್ಬಿಟ್ರೆ ಕುಡಿದ್ಬಿಟ್ಟು ಸ್ವಲ್ಪ ತಿಂದರೆ ಆಮೇಲೆ ಅವರು ಮುದ್ದೆ ಮಾಡಿಬಿಡ್ತೀನಲ್ಲ, ತಿನ್ಬಹುದು ಅಷ್ಟೇ. ಮತ್ತು ಕುತ್ಕೊಂಡು ಮಾತಲ್ಲಿ ಹೇಳ್ಕೊಂಡು ಇರಬಹುದು ನಾವು, ಅದಕ್ಕೆ ಬೇಗ ಮುದ್ದೆ ಮಾಡಿಬಿಡ್ತಾಯಿದ್ದೀನಿ ಅದಕ್ಕೆ. ಇಟ್ಬಿಟ್ಟೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನಮ್ಮಮ್ಮ ನೆನ್ನೆ ಬಂದರು ಸಾಯಂಕಾಲ, ಇವಾಗಲೇ ಊರಿಗೆ ಹೋಗ್ಬೇಕಂತೆ ನೋಡಿ ಫ್ರೆಂಡ್ಸ್. ಎಲ್ಲ ರೆಡಿ ಆಗಿ ಬ್ಯಾಗಗಳೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಮತ್ತೆ ಬರ್ತೇನೆ ಬಿಡಮ್ಮ, ಇರಮ್ಮ ಅಂದರೆ ಹೋಗ್ಬೇಕು ಅಂತಾರೆ. ಇಲ್ಲ, ಮತ್ತೆ ಒಂದು 15 ದಿವಸ ಬಿಟ್ಕೊಂಡು ಮತ್ತೆ ಬರ್ತೀನಿ. ಮತ್ತೆ ನಾವು ವೀಡಿಯೋಸ್ ಮಾಡೋಣ. ಅವತ್ತಿರ್ತೀನಿ. ಚೆನ್ನಾಗಿ ವೀಡಿಯೋಸ್ ಮಾಡೋಣ. ಓಕೆ ಅಮ್ಮ, ಬಾಯ್. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ನಾಯಿಗೂ ಬಾಯ್ ಬಾಯ್ ಬಾಯ್.
ಹ್ಞೂ ಅಮ್ಮ ಊರಿಗೆ ಹೋದ್ರು. ನಾನು ಬಿಡಕ್ಕೆ ಹೋದೆ ಹಿಂದೆ ಸ್ವಲ್ಪ ದೂರ. ಆಮೇಲೆ ಈ ಡಾಗು ನಮ್ಮ ಹಿಂದೆನೇ ಬಂದಿತ್ತು. ಯಾಕೆ ಅಂದರೆ ನಮ್ಮಮ್ಮ ಹೇಳಿದ್ರಲ್ವ ಬಾಯ್ ಬಾಯ್ ಅಂತ, ಅದಕ್ಕೆ ಅಮ್ಮನ ಬಿಡೋಕ್ಕೆ ಅಂತ ಅದು ಬಂದಿತ್ತು ನಮ್ಮ ಹಿಂದೆ. ಅಂದರೆ ನಮ್ಮಿಂದೇನೆಲ್ಲ ಅದು ನಾವು ಎಲ್ಲಾನ ಹೋಗ್ತಿರಲ್ಲ ಬೈಕಲ್ಲಿ ಹೋಗೋವಾಗನೂ ಅಷ್ಟೇ ಹಿಂದೆ ಹಿಂದೆನೇ ಓಡಿ ಬರುತ್ತೆ. ನನಗೆ ಅವಾಗ ಭಯ ಬೇಜಾರೆಲ್ಲ ಆಗುತ್ತೆ. ಎಲ್ಲಾನ ಬಿದ್ದಿದ್ದೋದ್ರೆ ಪಾಪ ಎಲ್ಲಾನು ಬೇರೆ ನಾಯಿಗಳೇನನ್ನ ಕಚ್ಚಿಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ನಾವು ಸ್ವಲ್ಪ ಜೋರಾಗಿ ಹೋಗ್ತೀವಿ, ಆವಾಗ ಸರಿ ಹೋಗುತ್ತೆ. ನಾನು ಇದಕ್ಕೆ ಜಿಮ್ಮಿ ಅಂತ ಹೆಸರಿಟ್ಟಿದ್ದೀನಿ. ಏನು ಜಿಮ್ಮಿ ಜಿಮ್ಮಿ ಅಂದರೆ ನನ್ನ ಕಡೆನೇ ನೋಡ್ತಾ ಇತ್ತು. ನಾನು ಆ ಹೆಸರು ಇಟ್ಟಿರೋದಕ್ಕೆ ನನ್ನ ಕಡೆನೇ ನೋಡ್ತಾ ಇತ್ತು ನಮ್ಮ ಡಾಗು. ಈ ಬ್ಲಾಗು ಸಂಡೇ ಮತ್ತು ಮಂಡೇ 2 ಡೇಸ್ ಬ್ಲಾಗ್ ಆಗಿರುತ್ತದೆ. ಅಮ್ಮ ಬಂದಿದ್ರಲ್ಲ, ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಮಾತು ಹೇಳ್ಕೊಂಡು ಒಂದು 1 o'clock ಆಗಿತ್ತು. ಮಾತು ಹೇಳ್ಕೊಂಡೇ ಇದ್ದುಬಿಟ್ವಿ ನಾವು, ವೀಡಿಯೋ ಮಾಡ್ಕೊಂಡಿಲ್ಲ. ಮತ್ತು ಇದು ಮಂಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಮ್ಮನ ಊರಿಗೆ ಕಳಿಸ್ಬಿಟ್ಟು ನೆಕ್ಸ್ಟು ಇವಾಗ ನಾನು ಸಂಜೆಯಿಂದ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಕಾರ್ತಿಕ ಸೋಮವಾರ ಅಲ್ವಾ, ನಮ್ಮೂರಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾರೆ. ಹಾಗಾಗಿ ನಾನು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದೆ. ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ ನಾನು ಮನೆಯಲ್ಲಿ. ನಾನು ಡೈರೆಕ್ಟಾಗಿ ಮಾತಾಡ್ತಾ ಇದ್ದೆ. ಭಜನೆ ಮಾಡೋದು, ಸಾಂಗ್ಸ್ ಹಾಕೋದು ಹಿಂಗೆಲ್ಲ ಮಾಡಿದ್ದಾರೆ. ಅವೆಲ್ಲ ನಾವು ಡೈರೆಕ್ಟಾಗಿ ಬಂದು ಮಾತಾಡುವಾಗ ಅದು ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೇಳಿಸುತ್ತೆ. ಸೊ ನಾನು ಏನೂ ಮಾತಾಡಿಲ್ಲ, ಹಾಗೇ ನಾನು ವಿಡಿಯೋ ಮಾಡಿಕೊಂಡೆ. ನಾನು ವಾಯ್ಸ್ ಓವರ್ ಕೊಟ್ಟರೆ ಆಗುತ್ತೆ ಬಿಡು ಅಂದ್ಬಿಟ್ಟು ಅಷ್ಟೇ. ನಾನು ರೆಡಿಯಾಗಿ ಸ್ಯಾರಿ ಎಲ್ಲ ಉಡ್ಕೊಂಡು ಇನ್ನೇನು ಪೂಜೆ ಸಾಮಾನೆಲ್ಲ ಇಟ್ಕೊಂಡೆ. ದೇವಸ್ಥಾನ ಹತ್ರ ಹೋಗೋಣ ಅಂದ್ಬಿಟ್ಟು ಮತ್ತು ದೇವಸ್ಥಾನ ನಮ್ಮ ಹಸ್ಬೆಂಡು ಕೆಲಸದಿಂದ ಬಂದರು, ಅವ್ರನ್ನೂ ಕರ್ಕೊಂಡು ಹೋಗ್ದೆ. ದೇವಸ್ಥಾನ ಇಬ್ಬರು ಹೋಗಿದ್ವಿ ಫ್ರೆಂಡ್ಸ್. ಮತ್ತು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗು. ನಾವಿವಾಗ ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಹತ್ರಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ತೀವಿ. ಯಾಕೆ ಅಂದರೆ ಕಾರ್ತಿಕ ಮಾಸ ಅಲ್ವಾ, ಅಂದರೆ ಇವತ್ತು ಲಕ್ಷ ದೀಪೋತ್ಸವ ಮಾಡ್ತಾರೆ ದೇವಸ್ಥಾನದಲ್ಲಿ. ಸೊ ಅದಕ್ಕೆ ಇವಾಗ ಪೂಜೆಗೆ ಹೋಗ್ತಾ ಇದ್ದೀವಿ ನಾವು. ಬನ್ನಿ ನಿಮಗೂ ತೋರಿಸ್ತೀನಿ ಪೂಜೆ ಯಾವ ರೀತಿ ಮಾಡಿದ್ದಾರೆ, ಅಂದರೆ ದೀಪಗಳು ಅನಿಸಿರೋದು ಎಲ್ಲ ನಿಮಗೂ ತೋರಿಸ್ತೀನಿ. ಓಕೆನಾ? ಬನ್ನಿ ಹೋಗೋಣ. ಮನೆಯಲ್ಲಿ ಪೂಜೆ ಎಲ್ಲ ಆಯಿತು. ಈಗ ಟೆಂಪಲ್ಗೆ ಹೋಗೋದು ಅಷ್ಟೇ ಬಾಕಿ. ಇವಾಗ 7:15 ಆಗಿದೆ. ಮತ್ತು ಅಲ್ಲೆಲ್ಲ ತೋರಿಸ್ಬಿಟ್ಟು ಮತ್ತೆ ಮನೆಗೆ ಬಂದು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್. ಓಕೆನಾ? ನೋಡಿ, ನಮ್ಮ ದೇವಸ್ಥಾನಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಚಪ್ರ ಹಾಕಿದ್ದಾರೆ, ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ದೇವಸ್ಥಾನ ಇದು ತಿರುಮಲ ಸ್ವಾಮಿ ಟೆಂಪಲ್ ಅಂತ. ನನ್ನ ಮ್ಯಾರೇಜ್ ಆಗಿದ್ದು ಇದೇ ಟೆಂಪಲಲ್ಲಿ, ಊರಲ್ಲೇ ನಮ್ಮ ಮ್ಯಾರೇಜ್ ಆಗಿದ್ದು. ಅದೇ ಅವ್ರ ಮಾವ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಅಲ್ಲೆಲ್ಲ ರಿಸೆಪ್ಷನ್ ಅದೆಲ್ಲ ಮುಗಿಸ್ಕೊಂಡು ಈ ದೇವಸ್ಥಾನದಲ್ಲಿ ತಾಳಿ ಎಲ್ಲ ಕಟ್ಟಿದ್ದು ನನಗೆ. ಈ ಟೆಂಪಲ್ ಒಂದು ಮೆಮೊರಿ ನನಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ನು, ಒಳಗಡೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ನಂಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ಪೂಜೆ ಮುಗಿಸ್ಕೊಂಡು ಆ ಪ್ರಸಾದ ಕೊಟ್ಟರು, ಇಸ್ಕೊಂಡು ಬಂದು ಆಚೆ ಕಡೆ ಬಂದರೆ ಪ್ರಸಾದ ಇಡ್ತಾಯಿದ್ರು. ಮನೆಗೆ ಎತ್ಕೊಂಡು ಬಂದೆ ನಾನು. ಪ್ರಸಾದ ಪೈನಾಪಲ್ ಕೇಸರಿ ಮತ್ತು ಟೊಮೊಟೊ ಬಾತ್ ಕೊಟ್ಟಿದ್ದಾರೆ. ತುಂಬ ಟೇಸ್ಟಿಯಾಗಿತ್ತು. ನನಗೆ ತುಂಬಾ ಇಷ್ಟ. ಜಾಸ್ತಿ ಹಾಕ್ಬಿಟ್ಟಿದ್ದಾರಲ್ವ ಸ್ವೀಟು, ಸ್ವಲ್ಪ ತಿಂದೆ, ಮತ್ತು ತಿನ್ನೋಕ್ಕಾಗಿಲ್ಲ, ಸಾಕು ಅನಿಸ್ತು. ಮತ್ತು ಟೊಮೊಟೊ ಬಾತು ಇತ್ತಲ್ವ, ಎರಡೂ ತಿನ್ನಬೇಕಿತ್ತಲ್ಲ, ತಿಂದೆ. ನನಗೆ ಜಾಸ್ತಿ ಆಗಿಬಿಟ್ಟು ಇನ್ನೂ ನಾನು ಡಾಗ್ ಇತ್ತಲ್ಲ, ಡಾಗು ಎಲ್ಲ ಹಾಕಿದೆ. ನಾನು ತಿನ್ನೋಕ್ಕೆ ಆಗಲಿಲ್ಲ. ನೋಡಿ ನಿಮಗೂ ತೋರಿಸ್ತಾ ಇದ್ದೀನಿ ತಿಂದುಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ನನಗೆ ಟೇಸ್ಟ್ ಮಾತ್ರ ಮರೆಯೋಕ್ಕೆ ಆಗಿಲ್ಲ. ಟೆಂಪಲ್ಸಲ್ಲಿ ಹೆಂಗಾದರೂ ಮಾಡಲಿ ತುಂಬ ಟೇಸ್ಟಿ ಇರುತ್ತೆ ಅಲ್ವಾ. ನಾವು ಅದನ್ನು ಮನೆಯಲ್ಲಿ ನಾವು ಆ ಥರ ಮಾಡೋಕ್ಕೆ ಬರಲ್ಲಲ್ಲ. ಸೊ ದೇವಸ್ಥಾನದಲ್ಲಿ ಮಾಡಿರೋದೇ ಬೇರೆ ಅಲ್ವಾ. ನಾನು ಅಲ್ಲಿ ಮಾತಾಡಿದ್ದೀನಿ, ಆಡಿಯೋ ಕಟ್ ಮಾಡಿದ್ದೀನಿ. ಅದು ಹೇಳ್ದೆ ಅಲ್ಲ, ಭಜನೆ ಎಲ್ಲ ಮಾಡ್ತಾಯಿದ್ರು, ವೀಡಿಯೋ ಮ್ಯೂಸಿಕ್ ಥರ ಬರ್ತಿತ್ತು, ಅದಕ್ಕೆ ಡಿಸ್ಟರ್ಬ್ ಆಗ್ತಿತ್ತು. ಯಾಕೆ ನಾವು ಕಾಪಿರೈಟ್ ಇಶ್ಯೂ ಮಾಡ್ಕೋಬೇಕು ಅಂದ್ಬಿಟ್ಟು ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಂತೂ ತುಂಬ ಚೆನ್ನಾಗಿತ್ತು. ಅಮ್ಮ ಊರಿಂದ ಬಂದಿದ್ರಲ್ಲ,
ತುಂಬ ಚೆನ್ನಾಗಿತ್ತು. ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ಮಂಡೇ ಊರಿಗೋದ್ರು. ಅವ್ರನ್ನ ಕಳಿಸ್ಬಿಟ್ಟು ಮನೆಯಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ಬ್ಯುಸಿ ಆಗಿಬಿಟ್ಟೆ. ರೆಡಿ ಮಾಡಿಬಿಟ್ಟು ಹೋಗಿದ್ದೆ ನೈಟ್ ಡಿನ್ನರು. ಅಲ್ಲಿರೋದು ಗೊತ್ತಿಲ್ಲ, ಹಾಗೆ ಎಲ್ಲ ಉಳೀತು. ಹೋಗಲಿ ಬಿಡು, ನಮ್ಮ ಡಾಗ್ಸ್ ಎಲ್ಲ ಅವತ್ತು ಚೆನ್ನಾಗೇ ತಿಂತು. ನಮ್ಮ 3 ಜನನೂ ಹೋಗಿದ್ವಲ್ಲ, ಪ್ರಸಾದ ಇಸ್ಕೊಂಡು 3 ಜನನೂ ತಿಂದ್ವಿ. ಅಂತೂ ತುಂಬ ಚೆನ್ನಾಗಿತ್ತು ಪೂಜೆ. ಅವತ್ತು 2 ಡೇಸ್ ಬ್ಲಾಗೂ ತುಂಬ ಚೆನ್ನಾಗಿತ್ತು. 2 ಡೇಸು ತುಂಬ ಚೆನ್ನಾಗಿತ್ತು ನಮಗೆ. ನಾನು ತುಂಬ ಎಂಜಾಯ್ ಮಾಡಿದೆ ಸಂಡೇ ಮತ್ತು ಮಂಡೇ 2 ದಿನವೂ. ಸೊ ಈ ಬ್ಲಾಗು ಇಷ್ಟೇ ಫ್ರೆಂಡ್ಸ್. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಸಿ